ಈ SDLC ಅಥವಾ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂದ್ರೆ ಏನಪ್ಪ? ಇದನ್ನು ಭಾಳ ಮಂದಿ ಕೇಳ್ತಿರ್ತಾರೆ. ಇದು ಸಾಫ್ಟ್ವೇರದ್ದು ಒಂದು ಜೀವನ ಚಕ್ರ ಇದ್ದಂಗೆ. ಇದ್ರೊಳಗೆ ಬೇರೆ ಬೇರೆ ಫೇಸಸ್ ಇರ್ತಾವೆ. ಮೊದಲೇ ಫೇಸು ರಿಕ್ವೈರ್ಮೆಂಟ್ಸ್ ಅಂದರೆ ಯೂಸರ್ ಏನು ಯೂಸ್ ಮಾಡ್ತಿರ್ತಾರಲ್ಲ ಅವ್ರ ಬೇಡಿಕೆಗಳೇನು, ಏನು ಬೇಕು ಏನು ಬೇಡ ಎಲ್ಲ ಏನು ಡಾಕ್ಯುಮೆಂಟೇಷನ್ ಮಾಡ್ತಾರಲ್ಲ ಅದು ರಿಕ್ವೈರ್ಮೆಂಟ್ ಫೇಸು. ಅದಾದಮೇಲೆ ಆ ರಿಕ್ವೈರ್ಮೆಂಟ್ಸಿಗೆ ತಕ್ಕಂಗೆ ಆರ್ಕಿಟೆಕ್ಟ್ಸ್ ಏನು ಮಾಡ್ತಾರೆ, ಡಿಸೈನ್ ಮಾಡ್ತಾರೆ. ಯಾವ ಕಂಪೋನೆಂಟ್ ಇರಬೇಕು, ಯಾವ ಥರ ಇಂಟ್ರ್ಯಾಕ್ಟ್ ಆಗಬೇಕು, ಯಾವ ಟೆಕ್ನಾಲಜಿ ಯೂಸ್ ಮಾಡ್ಕೋಬೇಕು, ಇದನ್ನೆಲ್ಲ ಡಿಸೈನ್ ಮಾಡ್ತಾರೆ. ಡಿಸೈನ್ ಆದಮೇಲೆ ಡೆವಲಪರ್ಸು ಅದನ್ನು ಕೋಡ್ ಮಾಡಿ ಡೆವಲಪ್ ಮಾಡ್ತಾರೆ. ಡೆವಲಪ್ಮೆಂಟ್ ಆದಮೇಲೆ ನೆಕ್ಸ್ಟ್ ಫೇಸ್ ಇರೋದು ಟೆಸ್ಟಿಂಗ್ ಎಲ್ಲ ಟೆಸ್ಟ್ ಮಾಡಿ ಬಗ್ಸ್ ಎಲ್ಲ ಫಿಕ್ಸ್ ಮಾಡಿಕೊಂಡು ಅದನ್ನೇನು ಮಾಡ್ತಾರೆ, ಲಾಂಚ್ ಮಾಡ್ತಾರೆ ಅಥವಾ ರಿಲೀಸ್ ಮಾಡ್ತಾರೆ. ರಿಲೀಸ್ ಆತಂದ್ರೆ ಅಲ್ಲಿಗೆ ಮುಗಿಯಂಗಿಲ್ಲ. ಅದರಿಂದ ಮತ್ತು ಫೀಡ್ಬ್ಯಾಕ್ ಲೂಪ್ ಅಂಥೇಳಿ ಕಸ್ಟಮರ್ಸಿಂದ ಫೀಡ್ಬ್ಯಾಕ್ ತೊಗೊಂಡು ಹೊಸ ಫೀಚರ್ಸ್ ಮಾಡ್ತಾರೆ, ಇಲ್ಲ ಬಗ್ಸ್ ಇದ್ದದ್ದು ಫಿಕ್ಸ್ ಮಾಡ್ತಾರೆ. ಇದು ಮತ್ತು ಇದೇ ಸೈಕಲ್ ಕಂಟಿನ್ಯೂ ಆಗ್ತದೆ. ಅದಕ್ಕೆ SDLC ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಥವಾ ಜೀವನ ಚಕ್ರ ಅಂತ ಹೇಳ್ತಾರೆ. ಥ್ಯಾಂಕ್ ಯು.